ಧರ್ಮಾರ್ಥಕಾಮ ಇದೆಯೋ ವಿಹಿತಸ್ತ್ರಿವರ್ಗಃ ಈಕ್ಷಾತ್ರಯೀ ನಯದಮೋ ವಿವಿಧಾಚವಾರ ಮನ್ಯೇ ತದೇತದಖಿಲಂ ನಿಗಮಸ್ಯ ಸತ್ಯಂ ಸ್ವಾತ್ಮಾರ್ಪಣಂ ಸ್ವಸುಹೃದಃ ಪರಮಸ್ಯ ಪುಂಸಃ. ಆಶ್ವಿನ ಕೃಷ್ಣ ಪಕ್ಷಸ್ಯ ಏಕಾದಶ್ಯಾಂ ಅಸ್ಯಾಂ ತಿಥೌ ಭಾಗವತ ಸಾರೋದ್ಧಾರಸ್ಯ ಪಂಚವಿಂಶೋತ್ತರಂ 300ತಮಂ ಶ್ಲೋಕಂ 325ನೇಯ ಶ್ಲೋಕಂ ಶ್ರೋತುಂ ಸರ್ವೇ ವಯಂ ಬದ್ಧಾದರಾಃ ಘಟಾಮಹೇ ತಾವತ್. ತತ್ರ ಸಪ್ತಮಸ್ಯ ಸ್ಕಂಧಸ್ಯ ಷಷ್ಠಸ್ಯ ಅಧ್ಯಾಯಸ್ಯ 32ತಮಃ ಶ್ಲೋಕಃ, 7ನೇ ಸ್ಕಂದದ 6ನೇ ಅಧ್ಯಾಯದ 32ನೇಯ ಈ ಶ್ಲೋಕ. ಅದ್ಯ ಬಿಂಬೋಪದೇಶ ಪ್ರಕರಣಸ್ಯ ಕ್ಷಮ್ಯತಾಂ ನೇದಂ ಬಿಂಬೋಪದೇಶ ಪ್ರಕರಣಂ ಬಿಂಬೋಪಾಸನ ಪ್ರಕರಣಮಿದಂ. ಬಿಂಬೋಪಾಸನ ಪ್ರಕರಣಸ್ಯ ಅನೇಕೇಷು ಶ್ಲೋಕೇಷು ಅನ್ಯತಮಃ ಅಯಮಪಿ ಅದ್ಯ ವ್ಯಾಖ್ಯಾಸ್ಯತೆ. ಯೋಯಂ ಪ್ರಹ್ಲಾದಃ ಅಸುರಬಾಲಕಃ ನರಸಿಂಹಂ ಅತೀತೆ ಶ್ಲೋಕೆ ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯಯೋಗಂ ಇತಿ ಪ್ರಾರ್ಥಯಾಂ ಬಭೂವ. ಸ ಏವ ಅಸ್ಮಿನ್ ಶ್ಲೋಕೆ ಅಸುರಾನ್ ಬಾಲಾನ್ ಏವಂ ಉಪದಿಶತಿ. ಅನೇಕಾನಿ ಶಾಸ್ತ್ರಾಣಿ ಅಸ್ಮಿನ್ ಲೋಕೆ ತು ದೃಶ್ಯಂತೆ. ಧರ್ಮಂ ಅರ್ಥಂ ಕಾಮಂ ಚ ತೇ ಉಪದಿಶಂತಿ. ತದರ್ಥಂ ವೇದ ವಿದ್ಯಾ ನೀತಿಶಾಸ್ತ್ರಂ ದಂಡಶಾಸ್ತ್ರಂ ಇತ್ಯಾದೀನ್ಯಪಿ ಶಾಸ್ತ್ರಾಣಿ ಅಸ್ಮಿನ್ ಲೋಕೆ ಅಭ್ಯಸ್ಯಂತೆ ಪಾಠ್ಯಂತೆ ಚ. ಸರ್ವಾಣ್ಯಪಿ ಏತಾನಿ ಶಾಸ್ತ್ರಾಣಿ ಭಗವತಃ ಉಪಾಸನಮೇವ ವಿದಧತಿ. ಯದ್ಯಪಿ ಅನ್ಯಾನ್ ವಿಷಯಾನಪಿ ಏತಾನಿ ಶಾಸ್ತ್ರಾಣಿ ಪ್ರತಿಪಾದಯಂತೆ, ತಥಾಪಿ ತತ್ರ ಸರ್ವತ್ರ ಸಾಧಕಃ ಭಗವಂತಮೇವ ಸರ್ವಶಬ್ದವಾಕ್ಯಂ ಪಶ್ಯೇತ್ ಇತಿ ಪ್ರಹ್ಲಾದಃ ಅಭಿಮನ್ಯತೆ. ತಸ್ಯೈವ ಭಗವತಃ ಪ್ರೀತಿಂ ಸಂಕಲ್ಪ್ಯ ಸರ್ವಾಣ್ಯಪಿ ಕಾರ್ಯಾಣಿ ಕೃತ್ವಾ ತಸ್ಮೈ ಏವ ಯದಿ ಸರ್ವಾಣಿ ಕರ್ಮಾಣಿ ಸಮರ್ಪಯತಿ ಸಾಧಕಃ ತದೈವ ಸರ್ವಾಣ್ಯಪಿ ಫಲಪ್ರದಾನಿ ಭವೇಯುಃ. ಅನ್ಯಥಾ ನ ಕೇವಲಂ ನೀತಿಶಾಸ್ತ್ರೇಣ ದಂಡಶಾಸ್ತ್ರೇಣ ರಾಜ್ಯಶಾಸ್ತ್ರೇಣ ಪರಂತು ವೇದಪುರಾಣಾದಿ ಶಾಸ್ತ್ರೇಣಾಪಿ ಅಧೀತೇನ ಪಾಠಿತೇನಾಪಿ ನ ಕಿಂಚಿತ್ ವಾಸ್ತವಿಕಂ ಪ್ರಯೋಜನಂ ಲಭ್ಯೇತ ಇತಿ ತಾತ್ಪರ್ಯಂ. ಅನೇಕ ಶಾಸ್ತ್ರಗಳು ಈ ಜಗತ್ತಿನಲ್ಲಂತೂ ಕಂಡು ಬರ್ತಿರ್ತವೆ. ಆ ಎಲ್ಲ ಶಾಸ್ತ್ರಗಳನ್ನು ನಾವು ಓದಿದಾಗ ನಮಗೆ ಭಗವಂತನ ತತ್ವವೇ ಅಲ್ಲಿ ಕಣ್ಮುಂದೆ ಕಾಣಬೇಕು. ಹಾಗೆ ಕಂಡಾಗಲೇ ನಾವು ಆ ಶಾಸ್ತ್ರಗಳನ್ನು ಓದಿದ್ದು ಸಾರ್ಥಕ ಆಯಿತು. ವೇದ ಪುರಾಣಾದಿ ಶಾಸ್ತ್ರಗಳಲ್ಲಂತೂ ಧರ್ಮ ಅಧ್ಯಾತ್ಮ ಪರತತ್ವ ಇದರ ವರ್ಣನೆಯೇ ಕಂಡು ಬರ್ತಿರ್ತದೆ. ಇನ್ನು ರಾಜ್ಯಶಾಸ್ತ್ರ ನೀತಿಶಾಸ್ತ್ರ ಮೊದಲಾದ ಬೇರೆ ಬೇರೆ ಶಾಸ್ತ್ರಗಳೇನಿವೆ ಅಂತಹ ಶಾಸ್ತ್ರಗಳಲ್ಲಿಯೂ ಕೂಡ ನಮಗೆ ಭಗವಂತನ ವಿಷಯ ನೇರವಾಗಿ ಬರದೇ ಹೋದರೂ ಅವನ್ನೆಲ್ಲ ಓದುವುದು
ಭಗವಂತನ ಪ್ರೀತಿಗಾಗಿಯೇ ಮತ್ತು ಭಗವಂತನ ದಾಸ್ಯ ಮಾಡುವುದಕ್ಕಾಗಿಯೇ ಅನ್ನುವುದು ನಮ್ಗೆ ಗೊತ್ತಿರಬೇಕು. ಕೆಲವು ಭಗವಂತನನ್ನು ನೇರವಾಗಿ ಪ್ರತಿಪಾದನೆ ಮಾಡ್ತವೆ, ಕೆಲವು ನೇರವಾಗಿ ಪ್ರತಿಪಾದನೆ ಮಾಡೋದಿಲ್ಲ. ಇಷ್ಟೇ ವ್ಯತ್ಯಾಸ. ಆದರೆ ಭಗವಂತ ಸಕಲ ಶಬ್ದ ಪ್ರತಿಪಾದ್ಯನಾದ್ದರಿಂದ ಸರ್ವಶಾಸ್ತ್ರಗಳ ಶ್ರವಣದಿಂದಲೂ ನಮಗೆ ಭಗವಂತನ ನೆನಪೇ ಆಗಬೇಕು ಅಂತ ಅದರ ತಾತ್ಪರ್ಯ. ಇಲ್ಲಿ ಪುರಾಣಿಕಾಚಾರ್ಯರ ಅನುವಾದದಲ್ಲಿ ಧರ್ಮ ಅರ್ಥ ಕಾಮ ಎಂದು ವಿಹಿತವಾಗಿರುವ ತ್ರಿವರ್ಗ, ಅದರ ಜ್ಞಾನ, ವೇದವಿದ್ಯೆ, ನೀತಿಶಾಸ್ತ್ರ, ದಂಡಶಾಸ್ತ್ರ, ನಾನಾ ಬಗೆಯ ಕೃಷಿ ಮೊದಲಾದವುಗಳ ಶಾಸ್ತ್ರವೆಲ್ಲವೂ ಬಿಂಬೋಪಾಸನೆಯನ್ನೇ ವಿಧಿಸುತ್ತವೆ ಅಂತಿದೆ. ಆದರೆ ಮೂಲದಲ್ಲಿ ಭಾಗವತ ಶ್ಲೋಕದಲ್ಲಿ ಹಾಗೆ ಕಾಣಿಸೋದಿಲ್ಲ. ಅಲ್ಲಿರೋ ಶಬ್ದ ಈಕ್ಷಾ, ತ್ರಯಿ. ತ್ರಯಿ ಅಂದರೆ ವೇದ. ವಾರ್ತಾ ಮತ್ತು ಈಕ್ಷಾ ಅನ್ನುವ ಶಬ್ದಗಳಿವೆ. ಅದರ ಮೂಲಕ ನಾವು ಈ ದಂಡಶಾಸ್ತ್ರ, ನೀತಿಶಾಸ್ತ್ರ ಇತ್ಯಾದಿಗಳನ್ನು ಇಟ್ಕೊಳ್ಬೇಕು. ವಾರ್ತಾ ಅಂದರೆ ಸಾಮಾನ್ಯವಾಗಿ ವಾರ್ತಾ ಅಂದರೆ ವೈಶ್ಯರು ಯಾವುದ್ರಿಂದ ಜೀವನ ಮಾಡ್ತಾರೋ ಅಂಥದ್ದೆಲ್ಲ. ಕೃಷಿ ಮತ್ತು ಬ್ಯಾಂಕಿಂಗ್, ಬಡ್ಡಿ ಮೂಲಕ ಜೀವಿಸುವುದು, ಇನ್ನೊಬ್ಬರಿಗೆ ಕಷ್ಟದಲ್ಲಿದ್ದವರಿಗೆ ಸಾಲ ಕೊಟ್ಟು ಅದರ ಬಡ್ಡಿ ಮೂಲಕ ಜೀವಿಸುವುದು, ಮತ್ತು ಹೈನುಗಾರಿಕೆ, ವಿವಿಧ ರೀತಿಯ ವ್ಯಾಪಾರ, ಇದೆಲ್ಲವನ್ನು ಕೂಡ ವಾರ್ತಾ ಅಂತ ಹೇಳ್ತಾರೆ. ಈಕ್ಷಾ ಅಂದರೆ ಆನ್ವೀಕ್ಷಿಕಿ ಅಂತ ಅರ್ಥ. ಆನ್ವೀಕ್ಷಿಕಿ ಅಂದರೆ ನಾವೀಗ ಕೋಶಗಳ ನೋಡೋದಂತೆ ತರ್ಕಶಾಸ್ತ್ರ, ಲಾಜಿಕ್ ಅಂತಾರೆ, ಫಿಲಾಸಫಿ ಅಂತಾರೆ. ಆನ್ವೀಕ್ಷಿಕಿ ಕುತರ್ಕಾಖ್ಯ ತಥೈವ ಆನ್ವೀಕ್ಷಿಕಿ ಪರ ಅಂತ ಮತ್ಸ್ಯಪುರಾಣದಲ್ಲಿ ಬಂದ ಶ್ಲೋಕವೊಂದನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಆನ್ವೀಕ್ಷಿಕಿ ಮಲರ್ಕಾಯ ಪ್ರಹ್ಲಾದಾದಿಭ್ಯ ಊಚಿವಾನ್ ಅಂತ. ಆನ್ವೀಕ್ಷಿಕಿ ಎನ್ನುವ ಶಾಸ್ತ್ರವನ್ನ ದತ್ತ ರೂಪದ ಭಗವಂತ ಅಲರ್ಕನಿಗೆ, ಪ್ರಹ್ಲಾದ ಮೊದಲಾದವರಿಗೆ ಉಪದೇಶಿಸಿದ ಅಂತ ಅಲ್ಲಿರೋದು. ಆನ್ವೀಕ್ಷಿಕೆ ಅಂದರೆ ಇವತ್ತು ಈ ನವ್ಯ ನ್ಯಾಯ, ನ್ಯಾಯ ಮತ್ತು ವೈಶೇಷಿಕ ಅಂತ ಎರಡು ಷಡ್ದರ್ಶನಗಳ ಪೈಕಿ ಏನಿವೆ ಅವೇ ಕುತರ್ಕ. ವೇದವ್ಯಾಸರ ಸಮ್ಮತಿ ಇಲ್ಲದ ಕುತರ್ಕಗಳವು. ಅದನ್ನು ಆನ್ವೀಕ್ಷಿಕೆ ಅಂತಾರೆ. ಹಾಗೆ ಆನ್ವೀಕ್ಷಿಕೆ ಅಂದರೆ ತತ್ವವಿದ್ಯೆ, ವ್ಯಾಸರಿಗೆ ಸಮ್ಮತವಾದ ತತ್ವವಿದ್ಯೆಯನ್ನು ಆನ್ವೀಕ್ಷಿಕೆ ಅಂತ ಹೇಳ್ತಾರೆ. ಇಲ್ಲಿ ಈಕ್ಷಾ ಎಂಬ ಶಬ್ದದಿಂದ ಆನ್ವೀಕ್ಷಿಕೆಯನ್ನು ತಿಳ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಧರ್ಮ ಅರ್ಥ ಕಾಮ ಇತಿಯೋ ವಿಹಿತ ತ್ರಿವರ್ಗ. ಧರ್ಮ ಅರ್ಥ ಕಾಮ ಅನ್ನುವ ಮೂರು ವರ್ಗಗಳು, ಅದನ್ನ ಬೋಧನೆ ಮಾಡುವಂಥ ಈಕ್ಷಾ ಅಂದರೆ ತತ್ವವಿದ್ಯೆ. ತ್ರಯಿ ಅಂದರೆ ವೇದ. ನಾವು ಇನ್ನೂ ನಿಖರವಾಗಿ ಅದನ್ನು ಹೇಳುವುದಾದರೆ ಧರ್ಮಾರ್ಥ ಕಾಮ ಇವುಗಳನ್ನು ಪ್ರತಿಪಾದನೆ ಮಾಡುವ ಎಲ್ಲ ಶಾಸ್ತ್ರಗಳು ಕೂಡ, ಮಹಾಭಾರತ ಮೊದಲಾದ ಎಲ್ಲ ಶಾಸ್ತ್ರಗಳು ಕೂಡ, ಬ್ರಹ್ಮಸೂತ್ರ ಮೊದಲಾದ ಎಲ್ಲ ಶಾಸ್ತ್ರಗಳು ಈಕ್ಷಾ ಅಂತ ಕರೆಸ್ಕೋತವೆ. ಯಾಕಂದ್ರೆ ಧರ್ಮ ಅರ್ಥ ಕಾಮ ಈ ಮೂರರ ಬಗ್ಗೆ ಏನು ವಿಷಯ ಬೇರೆ ಕಡೆಯಲ್ಲಿ ಪ್ರತಿಪಾದಿತ ಆಗಿದೆ ಅದೆಲ್ಲವೂ ಕೂಡ ಇಲ್ಲಿದೆಯೇ ಹೊರತು, ಇಲ್ಲಿದ್ದನ್ನೇ ಅವ್ರು ಹೇಳಬೇಕೆ ಹೊರತು ಇಲ್ಲಿ ಇಲ್ಲದನ್ನು ಬೇರೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಿದೆ. ಆದ್ದರಿಂದ ಈ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಪ್ರತಿಪಾದನೆ ಮಾಡುವ ಯಾವುದೇ ಶಾಸ್ತ್ರ ಅದು ಈಕ್ಷಾ ತತ್ವಶಾಸ್ತ್ರ. ಮತ್ತು ತ್ರಯಿ ಅಂದರೆ ಮುಖ್ಯವಾಗಿ ವೇದಗಳು. ಸ್ಥೂಲವಾದ ದೃಷ್ಟಿಯಿಂದ ಕರ್ಮವನ್ನು ಪ್ರತಿಪಾದನೆ ಮಾಡುವಂತೆ ಕಾಣುವ ವೇದಗಳು, ಮತ್ತು ಭಗವತ್ ತತ್ವವನ್ನೇ ಪ್ರತಿಪಾದನೆ ಮಾಡುವ ಈಕ್ಷಾ. ಮುಂದೆ ನಯ ದಮ ಅಂತಿದೆ. ನಯ ಅಂದರೆ ನೀತಿಶಾಸ್ತ್ರ, ದಮ ಅಂದರೆ ದಂಡಶಾಸ್ತ್ರ, ವಾರ್ತಾ ಅಂದರೆ ಕೃಷಿ ಮೊದಲಾದದ್ದು. ಹೀಗೆ ಅನೇಕ ಶಾಸ್ತ್ರಗಳಿವೆ. ಅವೆಲ್ಲ ಈ ನಿರ್ದುಷ್ಟವಾದ ಭಗವಂತನ ಬಿಂಬರೂಪದ ಉಪಾಸನೆಯನ್ನೇ ವಿಧಿಸ್ತವೆ. ಆವಾಗಲೇ ಅದನ್ನು ನಾವು ಓದಿದ ಸಾರ್ಥಕ. ಇಲ್ಲದೆ ಹೋದರೆ ವೇದ ಮಹಾಭಾರತಾದಿಗಳನ್ನು ಕೂಡ ಓದಿಯೂ ಏನು ಸಾರ್ಥಕ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಅಧುನಾ ಬಿಂಬೋಪಾಸಾಂ ದರ್ಶಯತಿ ಅಂತಾರೆ ವಿಷ್ಣು ತೀರ್ಥರು. ಈಗ ಬಿಂಬೋಪಾಸನೆ ಬಗ್ಗೆ ಹೇಳ್ತಿದ್ದಾರೆ ಭಾಗವತ್ಕಾರರು. ಸತ್ಯ ಅಂತ ಏನು ಶಬ್ದ ಬಂದಿದೆ, ಮನ್ಯೇತದಖಿಲಂ ತದೇತದಖಿಲಂ ನಿಗಮಸ್ಯ ಸತ್ಯಂ ಅಂತ.
ಅದನ್ನ ಎರಡೆರಡು ಬಾರಿ ಇಟ್ಕೊಳ್ಬೇಕಂತ. ನಿಗಮಸ್ಯಾಪಿ ನಿಗಮ ಸಕಲಸ್ಯ ಶಬ್ದರಾಶಿ, ಸಕಲ ಶಬ್ದರಾಶಿ, ಏನೇನು ಶಬ್ದರಾಶಿ ಈ ಜಗತ್ತಿನಲ್ಲಿ ಉಪಲಬ್ಧ ಇದೆಯೋ ಅದೆಲ್ಲವೂ ಜೀವನಿಗೆ ಸುಹೃತ್ ಗೆಳೆಯನಾಗಿರುವವನು ಈ ಭಗವಂತ, ಅನಿಮಿತ್ತ ಬಂಧುವಾಗಿರುವವನು ಈ ಭಗವಂತ, ಪರಮಪುರುಷನೂ ಹೌದು. ಅವನ ಸತ್ಯವಾದ ಸ್ವರೂಪವನ್ನು ಹೇಳ್ತದೆ. ಸತ್ಯ ಅಂದ್ರೆ ಮುಖ್ಯ ತಾತ್ಪರ್ಯ ವಿಷಯ ಅಂತ ಹೀಗಾದ್ರ ಅರ್ಥ. ಆದ್ರಿಂದ ಧರ್ಮಾದಿಗಳನ್ನು ಪ್ರತಿಪಾದನೆ ಮಾಡುವ ಸಕಲ ಶಬ್ದ ರಾಶಿಯೂ ಕೂಡ ಸತ್ಯಂ ಅಂತ ಇಲ್ಲಿ ಮತ್ತೊಂದು ಬಾರಿ ಅದನ್ನ ಶಬ್ದವನ್ನು ಇಟ್ಕೊಳ್ಬೇಕು. ಇಲ್ಲಿ ಸತ್ಯಂ ಅಂದ್ರೆ ನಿರ್ದುಷ್ಟಂ ಅಂತ ಅದರ ಅರ್ಥ. ಹಿಂದೆ ಸತ್ಯಂ ಅಂದ್ರೆ ಮುಖ್ಯ ತಾತ್ಪರ್ಯ ವಿಷಯ, ಸಕಲ ಶಾಸ್ತ್ರಗಳ ಮುಖ್ಯ ತಾತ್ಪರ್ಯ ಭಗವಂತ ಅಂತ ಅದರ ಅರ್ಥ. ಇಲ್ಲಿ ಸತ್ಯ ಅಂದ್ರೆ ನಿರ್ದುಷ್ಟವಾದದ್ದು, ನಿರ್ದುಷ್ಟವಾದ ಒಂದು ಪ್ರಮೇಯ, ಒಂದು ವಿಶೇಷ ಸಂಗತಿ. ಏನದು? ತನ್ನನ್ನು ತಾನು ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ಳೋದು. ಇದೇ ಎಲ್ಲ ಶಾಸ್ತ್ರಗಳ ಅಭಿಪ್ರಾಯವೂ ಕೂಡ ಹೌದು. ಈ ಜಗತ್ತಿನಲ್ಲಿ ಬದುಕುವುದಕ್ಕಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮೊದಲಾದವರೆಲ್ಲರೂ ಮಾಡುವ ವೃತ್ತಿಗಳು, ಮತ್ತೆ ಅದಕ್ಕಾಗಿ ಅವರು ಅಭ್ಯಾಸ ಮಾಡುವಂತಹ ಶಾಸ್ತ್ರಗಳು, ಸಂಸಾರದಿಂದ ನಿವೃತ್ತಿಗಾಗಿ ನಾವು ಅಧ್ಯಯನ ಮಾಡುವ ಪೌರುಷೇಯ, ಅಪೌರುಷೇಯ ಎಲ್ಲ ಶಾಸ್ತ್ರಗಳು, ಇವೆಲ್ಲವೂ ಕೊನೆಗೆ ನಮಗೆ ಬೋಧಿಸುವುದು, ನಮ್ಮ ಕೊನೆಯ ಕೆಲಸ ಏನು ಅಂತನ್ನೋದನ್ನ ಅವು ಬೋಧಿಸುವುದು ಭಗವಂತನ ದಾಸ್ಯ ಮಾಡಿದೆ ಅಂತಲೇ. ಅದನ್ನು ಬಿಟ್ಟು ಈ ಜಗತ್ತಿನಲ್ಲಿ ಮತ್ತೇನೂ ಇಲ್ಲ ಅಂತ ಅದರ ಅಭಿಪ್ರಾಯ. ಇದಮುಜಿತಂ ಭವತಿ ವೇದಾದಿ ಶಬ್ದ ನಿವಹಸ್ತಾವತ್ ಭಗವತ್ ಪ್ರೀತಿ ಜನನದ್ವಾರ ಜೀವ ಪ್ರಯೋಜನಾಯ ಪ್ರವೃತ್ತ. ಎಲ್ಲ ಶಾಸ್ತ್ರಗಳು ಇರುವುದೇ ಅದಕ್ಕೆ, ಸಾಧಕರಾದ ನಮಗೊಂದೇನಾದರೂ ಪ್ರಯೋಜನ ಕೊಡ್ಲಿಕ್ಕಾಗೇ ಇರೋದು. ಆ ಪ್ರಯೋಜನ ಅಂತ ಒಂದು ಲಾಭ ಹೇಗಾಗಬೇಕು ಅಂದ್ರೆ ಭಗವಂತನ ಪ್ರೀತಿ ಆದರೆ ನಮಗೇನಾದರೂ ಪ್ರಯೋಜನ ಆದೀತು. ಆದರೆ ಆ ಭಗವಂತ ಪ್ರೀತನಾಗಬೇಕಾದ್ರೆ ಅವನಿಗೆ ನಮ್ಮನ್ನು ನಾವು ಅರ್ಪಿಸ್ಕೋಬೇಕು. ತನ್ನದ್ದಾದ ಎಲ್ಲವನ್ನೂ ಆ ಭಗವಂತನಿಗೆ ಅರ್ಪಿಸ್ಬೇಕು. ಅದು ಈ ಮುಂದಿನ ಶ್ಲೋಕಗಳಲ್ಲೂ ಬರ್ತದೆ. ಆ ಥರ ಅದನ್ನು ಮಾಡಿದರೆ ಅದಕ್ಕೆ ಸಮರ್ಪಣ ಅಂತ ಹೇಳ್ತಾರೆ. ತತ್ರ ಮುಖ್ಯತಃ ಭಗವತ್ ಪ್ರೀತಿ ಸಾಧನಂ ಜೀವಸ್ವರೂಪಾರ್ಪಣಮೇವ ಇತಿ ಪ್ರತಿಪಾದ್ಯತೆ. ತದೇವ ಹಿ ಬಿಂಬೋಪಾಸನಂ ನಾಮ. ಭಗವಂತನ ಪ್ರೀತಿ ಗಳಿಸುವುದು ಹೇಗೆ ಅಂದರೆ ನಮ್ಮ ಸ್ವರೂಪವನ್ನೇ ಭಗವಂತನಿಗೆ ಪೂರ್ಣವಾಗಿ ಅರ್ಪಣೆ ಮಾಡ್ಕೊಳ್ಳೋದು. ಇದಕ್ಕೆ ಬಿಂಬೋಪಾಸನೆ ಅಂತಾರೆ. ಕದಾಚಿದ ಅರ್ಪಣಂ, ಯಾವಾಗೋ ಕೆಲವು ಬಾರಿ ಭಗವಂತನಿಗೆ ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಂಡ್ರೆ, ನಮ್ಮ ಅರ್ಪಣೆ ಅಂತನ್ನೋದು ತಾತ್ಕಾಲಿಕವಾದರೆ ಅದಕ್ಕೆ ಕೇವಲ ಸಮರ್ಪಣ ಅಂತಾರೆ. ಪ್ರತಿದಿನಂ ಘಟಿಕಾದಿ ಕಾಲ ನಿಯಮ ಪೂರ್ವಕಂ ಅವಿಚ್ಛಿನ್ನಂ ಆತ್ಮಸಮರ್ಪಣಮೇವ ಬಿಂಬೋಪಾಸನ. ಪ್ರತಿನಿತ್ಯವೂ ಕೂಡ ಗಳಿಗೆ, ಮುಹೂರ್ತ, ಗಂಟೆ ಇತ್ಯಾದಿ ಯಾವುದರ ಪರಿವೆಯೂ ಇಲ್ಲದೆ ನಮ್ಮನ್ನ ನಮ್ಮದಾದ ಎಲ್ಲವನ್ನೂ ಭಗವಂತನ ಪಾದಾರವಿಂದಗಳಿಗೆ ಅರ್ಪಿಸಿದ್ರೆ ಅದೇ ಬಿಂಬೋಪಾಸನ. ಯಾವಾಗೋ ಒಮ್ಮೊಮ್ಮೆ ಮಾಡಿದರೆ ಅದು ಸಮರ್ಪಣ ಅಂತಷ್ಟೇ ಮಾತ್ರ ಅನಿಸ್ಕೋತದಂತೆ. ಈ ಆತ್ಮಸಮರ್ಪಣ ಅನ್ನೋದೇನಿದೆ, ಆತ್ಮಸಮರ್ಪಣ ಅಂದರೆ ಬಿಂಬೋಪಾಸನ. ಅದು ನಾವು ಆಚರಿಸಬೇಕಾದ ಎಲ್ಲ ಧರ್ಮಗಳಲ್ಲಿಯೂ ಸರ್ವೋತ್ತಮವಾದಂಥ ಒಂದು ಧರ್ಮ. ಶ್ರವಣಂ ಕೀರ್ತನಂ ಚಾಸ್ಯ ಸ್ಮರಣಂ ಮಹತಾಂ ಗತೆ ಸೇವೇಜ್ಯಾವರತಿ ಸಖ್ಯಂ ದಾಸ್ಯಮಾತ್ಮ ಸಮರ್ಪಣಂ ಋಣಾಮಯಂ ಪರೋ ಧರ್ಮ ಸರ್ವೇಷಾಂ ಸಮುದಾಹೃತಃ ತ್ರಿಂಶಲ್ಲಕ್ಷಣತೋ ಲಕ್ಷಣ ಸಂಯುಕ್ತ ಸರ್ವಾತ್ಮ ಏನ ತುಷ್ಯತಿ ಅಂತ. ಕೊನೆಗೆ ಆತ್ಮ ಸಮರ್ಪಣ ಅಂತ ಬಂದಿದೆ ಈ ಶ್ಲೋಕದಲ್ಲಿ. 2 ಶ್ಲೋಕಗಳ ಗುಚ್ಛ ಇದು. ಅದರಲ್ಲಿ ಮೊದಲ ಶ್ಲೋಕದ ಕೊನೆಗೆ ದಾಸ್ಯಂ ಆತ್ಮ ಸಮರ್ಪಣಂ ಅಂತ ಬಂದಿದೆ. ಸಪ್ತಮ ಸ್ಕಂದದಲ್ಲಿ ನಾರದರು ಧರ್ಮರಾಜನಿಗೆ ಹೇಳಿದ 30 ಧರ್ಮಗಳಲ್ಲಿ ಕೊನೆಗೆ ಆತ್ಮ ಸಮರ್ಪಣ, ಅದೇ ಬಿಂಬೋಪಾಸನೆ, ಅದೇ ಈ ಭಾಗವತ ಧರ್ಮ. ಕಳೆದ ದಿವಸ ಭಾಗದಲ್ಲಿ, ಅದರ ಹಿಂದಿನ ಭಾಗದಲ್ಲಿಯೂ ಕೂಡ ಈ ಬಿಂಬ
ಬಿಂಬೋಪಾಸನ, ಬಿಂಬ ಸಮರ್ಪಣ ಅದ್ರ ಬಗ್ಗೆ ಕೆಲವು ವಿಷಯಗಳನ್ನು ನಾನು ಹೇಳಿದ್ದೆ, ನನ್ನ ಅಭಿಪ್ರಾಯಗಳನ್ನು. ಅದರ ಬಗ್ಗೆ ಕೆಲವರು ಸ್ಪಷ್ಟೀಕರಣಗಳನ್ನು ಕೇಳಿದ್ರಿಂದಾಗಿ ಮತ್ತಷ್ಟು ವಿಷಯಗಳನ್ನು ಈಗ ಹೇಳುವ ಪ್ರಯತ್ನ ಮಾಡ್ತೇನೆ. ವಸ್ತುತಃ ಇದರ ಪೂರ್ಣ ನಿರ್ಣಯ, ಇನ್ನೂ ಹೆಚ್ಚಿನ ವಿವರಗಳನ್ನು ಬ್ರಹ್ಮಸೂತ್ರ ಭಾಷ್ಯ ಪಾಠ ಮಾಡಿದಾಗಲೇ ನಾವು ಹೇಳಲಿಕ್ಕೆ ಸಾಧ್ಯ. ಆದರೂ ಈಗ ಭಾಗವತ ಸಾರೋದ್ಧಾರದ ಶ್ರವಣ ನಾವೇನು ಮಾಡ್ತಿದ್ದೀವಿ, ಮುಂದೆ ನಾವು ಮಾಡುವ ಭಾಗವತ ಮೂಲ ಗ್ರಂಥದ ಸಕಲ ಶ್ಲೋಕಗಳ ವಿಸ್ತೃತವಾದ ಪ್ರವಚನಕ್ಕೆ, ಶ್ರವಣಕ್ಕೆ ಇದೊಂದು ಹೆಬ್ಬಾಗಿಲು, ಈ ಭಾಗವತ ಸಾರೋದ್ಧಾರದ ಪ್ರವಚನ ಅನ್ನೋದು. ಅದಕ್ಕಾಗಿ ನಮ್ಮ ಕಾರ್ಯ ಏನಿರಬೇಕು, ನಮ್ಮ ಗುರಿ ಏನಿರಬೇಕು, ಬಿಂಬ ಸಮರ್ಪಣವೋ ಬಿಂಬೋಪಾಸನವೋ ಅದು ಹೇಗೆ ಅನ್ನೋದನ್ನೆಲ್ಲ ಅನೇಕ ಬಾರಿ ಅನೇಕ ಜನರು ತಮ್ಮ ಜಿಜ್ಞಾಸೆಗಳಲ್ಲಿ ವ್ಯಕ್ತ ಮಾಡ್ತಾನೆ ಇರ್ತಾರೆ. ನಾನು ಕೂಡ ಅದನ್ನು ಈ ಹಿಂದೆ ಅನೇಕ ಬಾರಿ ಮಾಡಿಯೇ ಇದ್ದೇನೆ. ಕಳೆದ ದಿವಸ ಬ್ರಹ್ಮಸೂತ್ರ ಭಾಷ್ಯದ 3ನೇ ಅಧ್ಯಾಯದ 3ನೇ ಪಾದದ 61ನೇ ಸೂತ್ರ, ವಿಕಲ್ಪೋ ವಿಶಿಷ್ಟ ಫಲತ್ವಾತ್ ಅನ್ನೋದನ್ನು ನೋಡಿದ್ವಿ. ಮುಕ್ತಿ ಪಡೆಯುವುದಕ್ಕಾಗಿ ತನಗೆ ಯೋಗ್ಯವಾದ ಉಪಾಸನೆಯನ್ನು ಮಾಡಬೇಕು ಸಾಧಕ. ಇದಾದ ಮೇಲೆ ದೋಷ ಪರಿಹಾರಕ್ಕಾಗಿ ನರಸಿಂಹ, ವರಾಹ ಇತ್ಯಾದಿ ರೂಪಗಳನ್ನು ಉಪಾಸಿಸಬೇಕು. ಆ ಥರ ಬೇರೆ ರೂಪಗಳನ್ನು ಉಪಾಸಿಸುವುದು ಅದು ವೈಕಲ್ಪಿಕ, ಅದನ್ನು ಮಾಡಲೇಬೇಕಂತೇನಿಲ್ಲ. ಆದರೆ ತನಗೆ ಯೋಗ್ಯವಾದ ಉಪಾಸನೆಯನ್ನು ಮಾಡುವವರೆಗೆ ಮುಕ್ತಿ ದೊರೆಯುವುದೇ ಇಲ್ಲ ಅಂತ ಅದರ ತಾತ್ಪರ್ಯ. 53ನೇ ಸೂತ್ರ ಕೂಡ ಒಂದಿದೆ ಅದೇ ಅಧ್ಯಾಯ, ಅದೇ ಪಾದದಲ್ಲಿ. ನ ಸಾಮಾನ್ಯಾದ್ ಉಪಲಬ್ಧೇ ಮೃತ್ಯುವನ್ನಹಿ ಲೋಕಾಪತ್ತಿ ಅಂತ. ನ ಸಾಮಾನ್ಯ ದರ್ಶನ ಮಾತ್ರೇಣ ಮುಕ್ತಿ, ಆಚಾರ್ಯ ಹೇಳ್ತಾರೆ. ಕೇವಲ ಸಾಮಾನ್ಯ ಭಗವಂತನ ರೂಪದ ದರ್ಶನದಿಂದ ಮುಕ್ತಿ ಆಗೋದಿಲ್ಲ. ಸಾಮಾನ್ಯ ದರ್ಶನ ಲೋಕಾಹ ಮುಕ್ತಿ ಯೋಗ್ಯಾತ್ಮ ದರ್ಶನಾತ್. ಯಾವುದೋ ಭಗವಂತನ ಒಂದು ರೂಪವನ್ನು ನಾವು ಸಾಕ್ಷಾತ್ಕರಿಸಿಕೊಂಡಾಗ ಅದರಿಂದ ಮಹರ್ಲೋಕ, ಜನಲೋಕ, ತಪೋಲೋಕ ಮೊದಲಾದ ಲೋಕಗಳ ಪ್ರಾಪ್ತಿ ಆಗ್ತದಷ್ಟೇ. ಆದರೆ ಮುಕ್ತಿಯೇ ಆಗಬೇಕು ಅಂತಿದ್ರೆ ಯೋಗ್ಯ ಆತ್ಮದರ್ಶನ, ನನಗೆ, ನಿಮಗೆ, ಅವರಿಗೆ ಯೋಗ್ಯವಾದ ಭಗವಂತನ ಗುಣಗಳನ್ನು, ಕ್ರಿಯೆಗಳನ್ನು, ರೂಪಗಳನ್ನು ಉಪಾಸಿಸಿದಾಗ ಮಾತ್ರ ಆಗ್ತದೆ. ಅದು ನಾರಾಯಣ ತಂತ್ರ ಅನ್ನೋ ಗ್ರಂಥದಲ್ಲಿ ಬರೋದು. ಮುಚ್ಚತೆ ನಾಥ ಸಂದೇಹೋ ದೃಷ್ಟ್ಯಾತ್ತು ಸ್ವಾತ್ಮಯೋಗ್ಯ, ತನಗೆ ಯೋಗ್ಯವಾದ ದರ್ಶನ ಯಾವತ್ತೂ ಕೂಡ ಸಾಧಕನಿಗೆ ಮುಖ್ಯ. ವಿಜ್ಞಾನಂ ಆತ್ಮಯೋಗ್ಯಂ ಸ್ಯಾತ್ ಜ್ಞಾನಂ ಸಾಧಾರಣಂ ಸ್ಮೃತಂ ಅಂತ ಕೂಡ ಗೀತಾ ಪ್ರಸ್ಥಾನದಲ್ಲಿ ಬಂದಿದೆ. ಜ್ಞಾನ ವಿಜ್ಞಾನ ಎರಡನ್ನೂ ನಿನಗೆ ಹೇಳ್ತೀನಿ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನಲ್ಲ, ಅಲ್ಲಿ ಜ್ಞಾನ ಅಂದರೆ ಎಲ್ಲರೂ ತಿಳ್ಕೊಳ್ಬೇಕಾದ ಸಂಗತಿ ಜ್ಞಾನ. ವಿಜ್ಞಾನ ಅಂದರೆ ಒಬ್ಬ ನಿರ್ದಿಷ್ಟ ವ್ಯಕ್ತಿ ತನ್ನ ಲಾಭಕ್ಕಾಗಿ ತಿಳಿಯಬೇಕಾದ ಸಂಗತಿ, ಅದು ವಿಜ್ಞಾನ. ದರ್ಶನೇನ ಆತ್ಮಯೋಗ್ಯೇನ ಮುಕ್ತಿರ್ನಾನಿಯೇನ ಕೇನಚಿತ, ತನಗೆ ಯೋಗ್ಯವಾದ ದರ್ಶನದಿಂದ ಮುಕ್ತಿ ಆಗ್ತದೆ ಅಂತ ತಾತ್ಪರ್ಯ ಅದರದು. ಬಿಂಬರೂಪದ ದರ್ಶನ ಅದು ಬೇಕೇ ಬೇಕಾ? ಮತ್ತೆ ಆ ಬಿಂಬರೂಪದ ದರ್ಶನಕ್ಕಾಗಿ ನಾವು ಬಿಂಬೋಪಾಸನೆಯನ್ನ ಮಾಡಲೇಬೇಕಾ ಅಂತನ್ನುವುದು ಒಂದು ವಿಸ್ತೃತವಾದ ಚರ್ಚೆಯ ವಿಷಯ. ಅದನ್ನು ವಿದ್ವಾಂಸರು ಚರ್ಚೆ ಮಾಡ್ತಾನೆ ಇರ್ತಾರೆ. ತ್ರಿವಿಕ್ರಮ ಪಂಡಿತರ ತತ್ವಪ್ರಕಾಶಿಕಾದಲ್ಲಿ ಅದ್ರ ಬಗ್ಗೆ ಬಂದಿದೆ, ರಾಯರ ಭಾವ ದೀಪದಲ್ಲಿ ಅದು ಬಂದಿದೆ, ಮತ್ತೆ ರಘುತ್ತಮ ತೀರ್ಥರ ಭಾವಬೋಧದಲ್ಲಿ ಇದೆ, ವಾದಿರಾಡಿ ಸ್ವಾಮಿಗಳ ವ್ಯಾಖ್ಯಾನಗಳಲ್ಲಿ ಈ ವಿಷಯ ಕಂಡು ಬರ್ತವೆ. ಬಿಂಬ ದರ್ಶನ ನಮಗೆ, ಪ್ರತಿಬಿಂಬರಾದ ನಮಗೆ ಬಿಂಬನಾದ ಭಗವಂತನ ಒಂದು ರೂಪ ಇದೆ, ಅದು ನಿಶ್ಚಿತ. ಆದರೆ ಆ ಬಿಂಬ ದರ್ಶನ ಅನ್ನೋದು ಕೇವಲ ಮುನಿಗಳಿಗೆ ಆಗ್ತದೆ, ನಮಗೆಲ್ಲರಿಗೂ ಆ ಬಿಂಬದ ದರ್ಶನ ಆಗೋದಿಲ್ಲ. ನಮಗೆ ಯೋಗ್ಯವಾದ ಯಾವುದೋ ಕೆಲವು ಗುಣಗಳನ್ನು, ಯಾವುದೋ ಕೆಲವು ಕ್ರಿಯೆಗಳನ್ನು ನಾವು ಉಪಾಸಿಸಿ ಸಾಕ್ಷಾತ್ಕರಿಸ್ಕೋತೀವಿ ಅಷ್ಟೇ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಅದಕ್ಕಾಗಿ ಅದ್ರ ಬಗ್ಗೆ ಈಗ ಏನು ಹೆಚ್ಚು ಹೇಳೋದಿಲ್ಲ ಅಂತ ನಾನು
ಹೇಳಿದೆ. ನ್ಯಾಯ ವಿವರಣದಲ್ಲಿಯೂ ಕೂಡ ಇದೇ 3ನೇ ಅಧ್ಯಾಯದ 3ನೇ ಪಾದದ 33ನೇ ಅಧಿಕರಣ, ನ ಸಾಮಾನ್ಯ ಅಧಿಕರಣ ಅಂತ ನಾವು ಈಗೇನು ನೋಡ್ತಾ ಇದ್ದೀವಿ, ಅದರಲ್ಲಿ ಸಮೋಪಿ ಭಗವಾನ್ ಸ್ವಬಿಂಬ ದರ್ಶನ ಏವೈನಂ ಮೋಚಯತೆ. ಆ ಜೀವನಿಗೆ, ಪ್ರತಿಬಿಂಬನಾದ ಆ ಜೀವನಿಗೆ ಬಿಂಬವಾದ ಭಗವಂತನ ರೂಪ ಏನಿದೆ ಅದರ ದರ್ಶನ ಆದಾಗ ಮಾತ್ರ ಅವನಿಗೆ ಮುಕ್ತಿ ದೊರೆಯುತ್ತದೆ ಅಂತ ಅಲ್ಲಿಯೂ ಕೂಡ ಒಂದು ವೇದ ವಾಕ್ಯ ಇದೆ. ಅದನ್ನೇ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನಿಸಿದ್ದಾರೆ ವ್ಯಾಖ್ಯಾನಕಾರರು. ಆದ್ದರಿಂದ ನಾನು ಈಗಾಗಲೇ ಮೊದಲು ಹೇಳಿದಂತೆ ಇದರ ಪೂರ್ಣವಾದ ತೀರ್ಮಾನವನ್ನು ಬ್ರಹ್ಮಸೂತ್ರ ಭಾಷ್ಯ ಇತ್ಯಾದಿಗಳನ್ನು ನಾವು ಪ್ರವಚನ ಶ್ರವಣ ಮಾಡುವಾಗ ನೋಡೋಣ. ನಾನು ಈಗಾಗಲೇ ಈ ಹಿಂದೆ ಮತ್ತು ಮೊನ್ನೆ ಏನು ಹೇಳಿದೆ ಅದನ್ನೇ ಇಲ್ಲಿ ಪುನರುಚ್ಚರಿಸ್ತೇನೆ. ನಮಗೆ ಈಗ ಆಗಬೇಕಾದದ್ದು ವಿಘ್ನಗಳ ಪರಿಹಾರ, ದೋಷಗಳ ನಿರಾಸ, ಜ್ಞಾನ ಪ್ರಾಪ್ತಿ ಮತ್ತು ಪ್ರಾಪ್ತವಾದ ಜ್ಞಾನದ ರಕ್ಷಣೆ. ಇದಕ್ಕೆ ಬೇಕಾದ ಭಗವಂತನ ರೂಪಗಳನ್ನು ನಾವು ಉಪಾಸಿಸಿದರೆ ನಮಗೀಗ ಅದರಿಂದ ಕಲ್ಯಾಣ ಆಗ್ತದೆ. ಇದಾದ್ಮೇಲೆ ನಾವು ಉಪಾಸನೆ ಮಾಡಬೇಕಾದದ್ದು ಏನಿದೆಯಲ್ಲ ಅದನ್ನು ನಮಗೆ ಯೋಗ್ಯನಾದಂಥ ಗುರು ಒಬ್ಬ ಬಂದು ತಿಳಿಸಿಯೇ ತಿಳಿಸ್ತಾನೆ. ತೇಷಾಂ ವಿಶೇಷಂ ಆಚಾರ್ಯ ವೇತ್ತಿ ಸರ್ವಜ್ಞತಾಂಗತಃ ಅಂತ 52ನೇ ಸೂತ್ರದಲ್ಲಿ ಒಂದು ಕಡೆ ಹೇಳ್ತಾರೆ. ಆಚಾರ್ಯರೇ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿರುವ ಮಾತು. ನಾವು ಯಾವ ರೂಪವನ್ನು ಉಪಾಸಿಸಬೇಕು, ಸಾಕ್ಷಾತ್ಕರಿಸಿಕೊಳ್ಬೇಕು ಅನ್ನೋದನ್ನು ಸರ್ವಜ್ಞರಾದ ಗುರುಗಳು ಹೇಳ್ತಾರೆ. ಆದ್ರಿಂದ ನಾವು ಈಗಿರುವ ಹಂತದಲ್ಲಿ ಪರೋಕ್ಷ ಜ್ಞಾನವನ್ನೇ ನಾವಿನ್ನೂ ಪಡೆದಿಲ್ಲ. ಪರೋಕ್ಷ ಜ್ಞಾನಕ್ಕಾಗಿ ಬಹಳ ಹಂಬಲಿಸ್ತಾ ಇದ್ದೇವೆ ನಾವು. ಈ ಹಂತದಲ್ಲಿ ನಮಗೆ ದೋಷಗಳ ಪರಿಹಾರ ಆಗಬೇಕಾಗಿದೆ. ಅದಕ್ಕಾಗಿ ಕೃಷ್ಣನನ್ನು ಉಪಾಸಿಸಬೇಕು, ಜ್ಞಾನ ಪ್ರಾಪ್ತಿಗಾಗಿ ಪರಶುರಾಮ ಮೊದಲಾದವರನ್ನ, ಮತ್ತೆ ಪ್ರಾಪ್ತವಾದ ಜ್ಞಾನದ ರಕ್ಷಣೆಗಾಗಿ ಹಯಗ್ರೀವನನ್ನು ಉಪಾಸಿಸಬೇಕು. ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕಃ. ನಿನ್ನೆ ಕೃಷ್ಣಾದಿ ರೂಪಗಳನ್ನು ಉಪಾಸನೆ ಮಾಡಬೇಕು ಕಲಿಯುಗದಲ್ಲಿ ಇತ್ಯಾದಿ ಸಂಗತಿಗಳನ್ನು ಹೇಳಿದ್ದೆ. ವಿಶ್ವಾನು ರೂಪವನ್ನು ಉಪಾಸನೆ ಮಾಡಬೇಕು ಅನ್ನೋದನ್ನು ಹೇಳಿದ್ದೆ. ಹಯಗ್ರೀವಾದಿ ರೂಪಕಃ ಜ್ಞಾನಾದಿ ರಕ್ಷಕಃ. ಹಯಗ್ರೀವ ಮೊದಲಾದ ರೂಪದಿಂದ, ವೇದವ್ಯಾಸ ಮೊದಲಾದ ರೂಪದಿಂದ ಜ್ಞಾನವನ್ನು ರಕ್ಷಿಸ್ತಾನೆ ಭಗವಂತ. ಜಾಮದಗ್ನಾದಿ ರೂಪವಾನ್ ಜ್ಞಾನಾದಿ ದಾಯಕಃ. ಪರಶುರಾಮ ಮೊದಲಾದ ರೂಪ ಬಹಳ ಕ್ರೂರವಾದ ರೂಪ, ಉಗ್ರವಾದ ರೂಪ. ಅದು ಶತ್ರುಗಳನ್ನು ಸದೆ ಬಡಿಲಿಕ್ಕಾಗಿರುವ ರೂಪ ಅಂತ ನಾವೀಗ ತಿಳಿದಿರ್ತೇವೆ. ಆದರೆ ಅವನು ನಮಗೆ ಜ್ಞಾನವನ್ನು ಕೂಡ ಕೊಡ್ತಾನೆ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಮತ್ತೆ ಅವನು ಸಂಹರ್ತ ಸರ್ವದೋಷಾಣ ಅಗ್ನಿಸ್ಥ ಸರ್ವದಾಹಕಃ ಅಂತ ಬೃಹತ್ ಭಾಷೆ ಹೇಳುವಂತೆ ನಮ್ಮ ಸರ್ವದೋಷಗಳನ್ನು ಪರಿಹಾರ ಮಾಡುವವನು. ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಕೃಷ್ಣನೂ ಹೌದು, ಪರಶುರಾಮನೂ ಹೌದು. ಅದು ಈ ಕೃಷ್ಣಾವತಾರ ನಡೆದಾಗಲೇ ವೇದವ್ಯಾಸನೂ ಇದ್ರು, ಕೃಷ್ಣನೂ ಇದ್ದ, ಹಾಗೆ ಪರಶುರಾಮನೂ ಇದ್ರು. ಅದರಿಂದ ನಮ್ಮ ದೋಷಗಳು ಪರಿಹಾರ ಆಗ್ತವೆ ಪರಶುರಾಮನ ರೂಪದ ಉಪಾಸನೆಯಿಂದ. ವಿಶೇಷತಃ ಗಾಯತ್ರಿಯ ಮೊದಲನೇ ಅಕ್ಷರ ತತ್ ಸವಿತೃವರೆಣ್ಯಮನರಿ ತತ್ ಅಂತ ಹೇಳಿದೆ, ತ ಅನ್ನುವ ಅಕ್ಷರ. ಅದರಿಂದ ಪ್ರತಿಪಾದ್ಯ ಈ ಪರಶುರಾಮ ಅಂತ ತಿಳಿಯಬೇಕು ಅಂತ ಬೃಹತ್ ಭಾಷ್ಯದಲ್ಲಿ, ಬೃಹದಾರಣಿಕ ಭಾಷ್ಯದಲ್ಲಿ ಕಾಣಿಸ್ತದೆ. ಆದ್ರಿಂದ ಪರಶುರಾಮನನ್ನು ಉಪಾಸಿಸುವ ಮೂಲಕ ದೋಷಗಳನ್ನು ಕಳ್ಕೊಳ್ತೀವಿ, ಜ್ಞಾನವನ್ನು ಪಡ್ಕೊಳ್ತೀವಿ, ಮತ್ತು ಧನಸ್ಯ ದೇವತಾ ವಿಷ್ಣು ಜಾಮದಗ್ನೋಖಿಲೇಶ್ವರ ಅಂತ ಹೇಳುವಂತೆ ಐಹಿಕ ಸಂಪತ್ತನ್ನು ಕೂಡ ಪಡ್ಕೊಳ್ತೀವಿ. ಹಯಗ್ರೀವ ವ್ಯಾಸಾದಿ ರೂಪಗಳ ಉಪಾಸನೆಯಿಂದ ಪ್ರಾಪ್ತವಾದ ಜ್ಞಾನದ ರಕ್ಷಣೆ ಆಗ್ತದೆ. ಕೃಷ್ಣಾದಿ ದೋಷನಾಶಕ. ಕೃಷ್ಣ ಮೊದಲಾದ ರೂಪಗಳಿಂದ ದೋಷವನ್ನು ಕೂಡ ಪರಿಹಾರ ಮಾಡ್ತಾನೆ ಭಗವಂತ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಅದರಿಂದ ಮುಖ್ಯವಾಗಿ ಹಯಗ್ರೀವ ದೋಷ ಪರಿಹಾರಕ್ಕಾಗಿ ಕೃಷ್ಣ, ಜ್ಞಾನ ಪ್ರಾಪ್ತಿಗಾಗಿ ಮತ್ತೆ ದೋಷ ಪರಿಹಾರಕ್ಕಾಗಿ ಮತ್ತು ಧನ ಪ್ರಾಪ್ತಿಗಾಗಿ ಪರಶುರಾಮ, ಮತ್ತು ಜ್ಞಾನ ರಕ್ಷಣಕ್ಕಾಗಿ ಹಯಗ್ರೀವ. ನಿನ್ನೆ ದಿವಸ ನಾನು ಹೇಳಿದಂತೆ ಎಚ್ಚರ ಕಾಲದಲ್ಲಿ ನಾವು ಮಾಡುವ ದೋಷಗಳೇ ಹೆಚ್ಚಾದ್ರಿಂದ ಎಚ್ಚರ ಕಾಲದಲ್ಲಿ ನಾವು ಮಾಡಬೇಕಾದ ಧರ್ಮ ಸಾಧನವೂ ಇರೋದರಿಂದ ವಿಶ್ವ ಅಥವಾ ವೈಶ್ವಾನರ ಎಂಬ ರೂಪ, ಆಕಾಶ ಶಬ್ದ ವಾಚ್ಯ ಅವನನ್ನ ಉಪಾಸಿಸಬೇಕು.
ಇದಲ್ಲದೆ ವಿಷ್ಣು ಸಹಸ್ರನಾಮ ಅಂತ ಅನ್ನೋದು 1000 ನಾಮಗಳನ್ನು ಹೇಳ್ತದೆ, 1000 ರೂಪಗಳನ್ನು ಹೇಳ್ತದೆ. ಅದರಲ್ಲಿ ಬಂದಿರುವಂತೆ ಭಗವಂತನನ್ನು ನಾನಾ ರೀತಿಯ ನಾಮಗಳಿಂದ ನಾವು ಉಪಾಸಿಸಬೇಕು. ನಾಮಗಳು ಗೊತ್ತಾಗ್ತವೆ, ನಾಮಗಳ ಅರ್ಥ ಗೊತ್ತಾಗ್ತವೆ. ಆ ನಾಮಗಳು, ಆಯಾ ರೂಪಗಳು ಯಾವ್ಯಾವ ಲಕ್ಷಣಗಳನ್ನು ಹೊಂದಿವೆ ಅಂತನ್ನೋದು ಎಲ್ಲಿ ನಮಗೆ ಕಾಣಿಸೋದಿಲ್ಲ. ಆದರೂ ಆಯಾ ನಾಮಗಳಿಂದ ಆಯಾ ಲಾಭದ ಪ್ರಾಪ್ತಿಗಾಗಿ ವಿಷ್ಣು ಸಹಸ್ರನಾಮದ ನಾಮಗಳಿಂದ ನಾವು ಭಗವಂತನನ್ನ ಅರ್ಚಿಸಬೇಕು, ಉಪಾಸಿಸಬೇಕು. ನಮಗೆ ಯೋಗ್ಯವಾದ ಜ್ಞಾನ ಯಾವುದು ಅಂತ ಅನ್ನೋದನ್ನು ಗುರು ಬಂದು ಹೇಳ್ತಾನೆ, ಆವಾಗ ಆ ಕಾರ್ಯ ಆಗ್ತದೆ ಮುಂದೆ. ಬಿಂಬೋಪಾಸನ ಅಂತ ಅನ್ನೋದು ಬಹಳ ಮುಖ್ಯ, ಬಿಂಬ ಸಮರ್ಪಣ ಅಂತ ಅನ್ನೋದು ಬಹಳ ಮುಖ್ಯ ಅಂತ ಹೇಳುವಂಥವ್ರು ನನಗೆ ಪರಿಚಿತರಾದ ಆತ್ಮೀಯರಾದಂಥ ಅನೇಕ ಜನ ವಿದ್ವಾಂಸರಿದ್ದಾರೆ. ನಾನು ಅದನ್ನು ಅಲ್ಲಗಳಿತಿಲ್ಲ. ಹಾಗೆ ಅದನ್ನೆಲ್ಲ ಅಧ್ಯಯನ ಮಾಡಿ, ಅದನ್ನೆಲ್ಲ ಶ್ರವಣ ಮಾಡಿ, ಅದನ್ನು ರೂಢಿಸಿಕೊಂಡಿದ್ರೂ ಕೂಡ ಅದು ತಪ್ಪೇನಲ್ಲ. ಯಾಕೆಂದ್ರೆ ನಮ್ಮ ಬಿಂಬ ಯಾರು ಅಂತ ನಮಗೆ ಗೊತ್ತಿಲ್ಲ. ಅದರಿಂದ ನಾವು ನಮಗೆ ಯಾವ ಭಗವಂತನ ರೂಪ ಇಷ್ಟವೋ ಅದನ್ನು ಉಪಾಸನೆ ಮಾಡ್ತಿದ್ದೀವಿ, ಅದನ್ನೇ ಅರ್ಚಿಸ್ತಿದ್ದೀವಿ ಅಂತ ನಮ್ಮಂಥವ್ರು ಹೇಳಿಕೊಂಡ್ರು ಕೂಡ ಅದು ಬಿಂಬದ ಉಪಾಸನೆ ಆಗ್ತದೆ. ಭಗವಂತನ ಎಲ್ಲ ರೂಪಗಳು ಅಭಿನ್ನ ಆದ್ದರಿಂದ ನಾವು ಮಾಡುವುದು, ಅವರು ಮಾಡುವುದು ಎಲ್ಲವೂ ಬಿಂಬೋಪಾಸನೆ ಆಗ್ತದೆ, ಎಲ್ಲವೂ ಭಗವದ್ ಉಪಾಸನೆಯೇ ಆಗ್ತದೆ. ಬಿಂಬ ರೂಪ ಯಾವುದು ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದ್ದರಿಂದ ನರಸಿಂಹ, ರಾಮ, ಕೃಷ್ಣ ಮೊದಲಾದ ರೂಪಗಳಿಂದ ಭಗವಂತ ಏನು ಕ್ರಿಯೆಗಳನ್ನ, ಲೀಲೆಗಳನ್ನು ಮಾಡಿ ತೋರಿಸಿದ್ದಾನೆ, ಅವುಗಳನ್ನೇ ಬಿಂಬದ ಕ್ರಿಯೆ, ಬಿಂಬದ ಲೀಲೆ, ಬಿಂಬದ ಮಹಿಮೆ ಅಂತ ಅನುಸಂಧಾನ ಮಾಡಬೇಕು ಅಂತ ವಿದ್ವಾಂಸರು, ಹಿರಿಯ ವಿದ್ವಾಂಸರು ಮೊದಲಾದವರೆಲ್ಲ ಬಿಂಬೋಪಾಸನ, ಬಿಂಬ ಸಮರ್ಪಣದ ಪರವಾಗಿರುವವರು ಹೇಳ್ತಾರೆ. ಅದನ್ನು ಒತ್ತಿ ಹೇಳುವವರು ಹೇಳ್ತಾರೆ. ಹಾಗೆ ಮಾಡಿದರೂ ಖಂಡಿತ ಏನು ತಪ್ಪಲ್ಲ. ಆದರೆ ಬಿಂಬೋಪಾಸನ, ಬಿಂಬ ಸಮರ್ಪಣ ಅನ್ನೋ ಶಬ್ದಗಳನ್ನು ಬಳಕೆ ಮಾಡಿದೆ ಭಗವದ್ ಉಪಾಸನೆ, ಭಗವತ್ ಸಮರ್ಪಣೆ ಅಂತ ನಾವು ಆಲೋಚನೆ ಮಾಡ್ತಾ ಹೋದ್ರೂ ಕೂಡ ಅದರಿಂದ ಖಂಡಿತವಾಗಿಯೂ ತಪ್ಪೇನಿಲ್ಲ. ಹಾಗೆ ಆ ಉಪಾಸನೆಯನ್ನು ಮುಂದುವರಿಸಿದ್ರು ಅದರಿಂದ ದೋಷ ಏನಿಲ್ಲ. ನಾವು ಯಾವ್ಯಾವ ರೂಪಗಳನ್ನು ಉಪಾಸನೆ ಮಾಡಬೇಕು ಅಂತ ಈಗಾಗಲೇ ಹೇಳಿದೆ. ಕೃಷ್ಣ, ಪರಶುರಾಮ, ಹಯಗ್ರೀವ ಮೊದಲಾದ ರೂಪಗಳನ್ನು ಉಪಾಸನೆ ಮಾಡಬೇಕು, ವಿಶ್ವ ಮೊದಲಾದ ರೂಪಗಳನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದೆ. ನರಸಿಂಹ, ವರಾಹ ಮೊದಲಾದವುಗಳನ್ನು ಕೂಡ ನಮ್ಮ ಬಂದ ದೋಷಗಳ ಪರಿಹಾರಕ್ಕಾಗಿ ಉಪಾಸನೆ ಮಾಡಬೇಕು ಅಂತ ಹೇಳಿದೆ. ಸತ್, ಚಿತ್, ಆನಂದ, ಆತ್ಮ ಅಂತ 4 ಗುಣಗಳಿಂದ ಭಗವಂತನನ್ನು ಉಪಾಸಿಸಬೇಕು ಅಂತನ್ನುವುದು ಆನಂದಾದಯ ಪ್ರಧಾನಸ್ಯ ಅಂತ 3ನೇ ಅಧ್ಯಾಯದ 3ನೇ ಪಾದದ ಒಂದು ಸೂತ್ರ. ಸತ್, ಚಿತ್, ಆನಂದ, ಆತ್ಮ ಅನ್ನೋದು ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಒಬ್ಬ ಸಾಮಾನ್ಯ ಜೀವನವರೆಗೆ ಪ್ರತಿಯೊಬ್ಬರಿಗೂ ಕೂಡ ನಿಯತವಾದ ಉಪಾಸನೆ. 4 ಗುಣಗಳಿಂದ ಎಲ್ಲರೂ ತಿಳ್ಕೊಳ್ಳಬೇಕು. ಸತ್ ಅಂದ್ರೆ ನಿರ್ದುಷ್ಟ, ಚಿತ್ ಅಂದ್ರೆ ಜ್ಞಾನ ಸ್ವರೂಪ, ಆನಂದ ಅಂದ್ರೆ ಅನಸ್ತ ಸ್ವರೂಪ, ಮತ್ತು ಆತ್ಮ ಅಂದ್ರೆ ನಮಗೆ ನಿಯಾಮಕ ಅಂತ ಅರ್ಥ. ಅದನ್ನ ಕಳೆದ ದಿವಸ ಕೂಡ ಹೇಳಿದ್ದೆ, ಮತ್ತೊಂದ್ಸರಿ ಅದನ್ನ ಹೇಳ್ತಿದ್ದೇನೆ ಅಷ್ಟೇ. ಆತ್ಮ ಅಂದ್ರೆ ಏನು? ಜೀವೇ ಚಿತಸ್ತು ಆತ್ಮನಾಮ, ಬೃಹದಾರಣ್ಯಕ ಭಾಷ್ಯ. ಜೀವನಲ್ಲಿ ಭಗವಂತನ ರೂಪ ಇದೆ, ಅದಕ್ಕೆ ಆತ್ಮ ಅಂತಾರೆ. ಅದೇ ಬಿಂಬ ಅಂತಿರಬಹುದು. ಆತ್ಮ ಸರ್ವ ನಿಯಂತ್ರಿತ, ಎಲ್ಲವರನ್ನು ನಿಯಂತ್ರಿಸುವ ಬಿಂಬ ನಾಗಿದ್ದು ಒಳಗೆ ಅವನು ಕ್ರಿಯೆ ಮಾಡಿದಾಗಲೇ ನಾವು ಕ್ರಿಯೆ ಮಾಡೋದು, ಇದು ನಮ್ಗೆ ಗೊತ್ತಿದೆ. ಆದ್ರಿಂದ ಆತ್ಮ ಅಂದ್ರೆ ಎಲ್ಲರನ್ನು ನಿಯಮಿಸುವವನು ಅಂತ ಅರ್ಥ, ಜೀವನೊಳಗೆ ಇರುವವನು ಅಂತ ಅರ್ಥ. ಹೀಗೆ ಆ ಸತ್, ಚಿತ್, ಆನಂದ, ಆತ್ಮ ಎಂಬ ಶಬ್ದದಿಂದ ನಾವು ಭಗವಂತನನ್ನ ಉಪಾಸಿಸಿದಾಗ ನಮಗವನು ಜೀವದ ಒಳಗಿರುವವನು ಮತ್ತೆ ಒಳಗಿದ್ದು ನಿಯಂತ್ರಿಸುವವನು ಅನ್ನೋ ಅರ್ಥವನ್ನು ಕೊಡ್ತದೆ. ಏಷತೆಯ ಆತ್ಮ ಅಂತರ್ಯಾಮಿ ಅಮೃತ ಅಂತ ಬೃಹದಾರಣ್ಯಕ ಭಾಷ್ಯದಲ್ಲಿ, ಬೃಹದಾರಣ್ಯಕ ಉಪನಿಷತ್ತೇ ಹೇಳ್ತದೆ. ಇವನೇ ನಿಮ್ಮ ಅಂತರ್ಯಾಮಿ ಆತ್ಮ ಅಂತ, ಆ ಭಗವಂತನೇ. ಹೀಗೆ ಅವನನ್ನೇ ಆತ್ಮ ಅಂತರ್ಯಾಮಿ ಎಂಬ ಶಬ್ದದಿಂದ ನಾವು ಉಪಾಸಿಸಲಿಕ್ಕೆ ತೊಂದರೆ ಇದೆ. ಮುಖ್ಯವಾಗಿ ಈಗ ನಮಗಾಗಬೇಕಾಗಿರುವ ಪ್ರಯೋಜನಗಳೇನು ಹೇಳಿದ್ದೇನೆ. ಇನ್ನೊಂದು ಬಾರಿ ಸಂಗ್ರಹ ರೂಪದಿಂದ ಹೇಳಿ ಈ ಭಾಗ ಸಮಾಪ್ತ ಮಾಡ್ತಿದ್ದೀನಿ. ವಿಘ್ನ ಪರಿಹಾರ ಆಗಬೇಕು, ದೋಷ ಪರಿಹಾರ ಆಗಬೇಕು, ಜ್ಞಾನ ಪ್ರಾಪ್ತ ಆಗಬೇಕು, ಪ್ರಾಪ್ತವಾದ ಜ್ಞಾನದ ರಕ್ಷಣೆ ಆಗಬೇಕು. ಇದು ನಮ್ಮ ಗುರಿ. ಅದಕ್ಕೆ ಬೇಕಾದಂತೆ ಭಗವಂತನ ನಾನಾ ಥರದ ರೂಪಗಳನ್ನ ಮತ್ತೆ ಕ್ರಿಯೆಗಳನ್ನ ಹಾಗೆ ನಾಮಗಳನ್ನ ನಾವು ಉಪಾಸಿಸಬೇಕು. ಮತ್ತೆ
ಭಗವಂತ ನಮಗೆ ಬಿಂಬ, ನಾವೊಂದು ಪ್ರತಿಬಿಂಬ ಬರುವಂತ ಅನ್ನೋದು ಶಾಸ್ತ್ರ ಸಿದ್ಧವಾದ ವಿಷಯವೇ, ಅದರಲ್ಲೇನು ತಕರಾರಿಲ್ಲ. ಭಗವಂತನ ಯಾವ ರೂಪ ನಮಗೆ ಪ್ರತಿಬಿಂಬ, ಪ್ರತಿಬಿಂಬರಾದ ನಮಗೆ ಭಗವಂತನ ಯಾವ ರೂಪ ಬಿಂಬ, ಅದರ ಉಪಾಸನೆಯನ್ನ, ಅದರ ಸಮರ್ಪಣವನ್ನೇ ನಾವು ಮಾಡಬೇಕಾ, ಅದು ಈಗಲೇ ಮಾಡಬೇಕಾ ಅಂತನ್ನೋದು ಈಗ ನಮ್ಮ ಎದುರಿಗಿರೋ ವಿಷಯ. ಅದೇನೇ ಇರಲಿ, ಭಗವಂತನನ್ನ ಬಿಂಬ ಅಂತ ತಿಳಿದು ನಾವು ಪ್ರತಿಬಿಂಬರು ತಿಳಿದಾಗ ನಮ್ಮ ಅಹಂಕಾರವು ಕೂಡ ಖಂಡಿತ ಆಗಬೇಕು. ಆ ಎಲ್ಲ ಲಾಭಗಳನ್ನು ನಾವೀಗ ಮಾಡ್ಕೊಳ್ಬೇಕು. ಹಾಗೆ ಮಾಡ್ಕೊಂಡದ್ದಾದ್ರೆ ಅದು ಆತ್ಮನ ಸತ್ವಚಿತ ಆನಂದ, ಆತ್ಮನ ಅಂತರ್ಯಾಮಿಯ ಉಪಾಸನೆಯೇ ಆಗ್ತದೆ. ಎಷ್ಟು ದೊಡ್ಡ ಪಾಂಡಿತ್ಯ ಗಳಿಸೋರಿದ್ದೀವಿ ನಾವು. ನಮ್ಮ ವ್ಯಕ್ತಿತ್ವ, ಅಂತರಂಗದ ವ್ಯಕ್ತಿತ್ವ ಆಗಲಿ, ಹೊರಗಿನ ವ್ಯಕ್ತಿತ್ವ ಆಗಲಿ, ಅದೆಷ್ಟು ಸುಂದರವಾಗಿರೋ ಸಾಧ್ಯತೆ ಇದೆ. ಆ ಸೌಂದರ್ಯಕ್ಕೆ ಬೆಲೆ ಏನಿದೆ. ಯಾವ ದೊಡ್ಡ ಕುಲದಲ್ಲಿ ನಾವು ಹುಟ್ಟಿ ಇದ್ದೀವಿ ಅಂತ ಹಿಗಳಿಕೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ. ಅದೆಷ್ಟು ಸುಸಂಸ್ಕೃತರು, ಅದೆಷ್ಟು ಧಾರ್ಮಿಕರು ಅಂತ ನಾವು ನಮ್ಮ ಬೆನ್ನು ತಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಭಗವಂತನ ಬಿಂಬರು ನಾವಾಗಿರುವಾಗ, ಅವನು ಮಾತಾಡದೆ ಒಂದು ಮಾತು ನಮಗೆ ಆಡ್ಲಿಕ್ಕೆ ಸಾಧ್ಯ ಇಲ್ಲದಿರುವಾಗ, ಅವನು ಆಲೋಚನೆ ಮಾಡದೆ ಹೋದ್ರೆ ಒಂದು ಆಲೋಚನೆಯು, ಒಂದು ವಿಮರ್ಶವು ನಮಗಾಗದೇ ಇರೋ ನಮಗೆ ಆಗೋದೇ ಇಲ್ಲ ಅಂತ ಅನ್ನೋದು ನಿಶ್ಚಿತ ಆಗಿರುವಾಗ, ಒಂದು ಕಲ್ಲಿನ ಗೊಂಬೆಗೂ ನಮಗೂ ಇರುವ ವ್ಯತ್ಯಾಸ, ಕಲ್ಲಿನ ಗೊಂಬೆಗೆ ಜ್ಞಾನ ಕೊಟ್ಟಿಲ್ಲ ಭಗವಂತ, ನಮಗೆ ಕೊಟ್ಟಿದ್ದಾನೆ ಅಂತ ಇಷ್ಟೇ. ಅದು ಭಗವಂತ ಕೊಟ್ಟಿರುವುದರಿಂದ ನಮ್ಮಲ್ಲಿದೆ. ನಮ್ಮ ಶ್ರವಣ, ಮನನ, ಧ್ಯಾನ, ವಿಮರ್ಶೆ ಎಲ್ಲವೂ ಕೂಡ. ಕಲ್ಲಿನ ಗೊಂಬೆಗೆ ಅದನ್ನು ಕೊಟ್ಟಿಲ್ಲ ಅಷ್ಟೇ. ಕೊಟ್ಟಿದ್ರೆ ಅಲ್ಲಿಯೂ ಇರ್ತಿತ್ತು. ನಮಗೆ ಕೊಟ್ಟಿದ್ದಾನೆ. ಹೀಗಿರುವಾಗ ನಮ್ಮದೇನು ಹೆಗ್ಗಳಿಕೆ ಇದೆ ಇಲ್ಲಿ? ನಮ್ಮ ಅಹಂಕಾರವನ್ನು ನಾವು ತುಂಬಿ ತುಳುಕುವ ಅಹಂಕಾರವನ್ನು, ಎಲ್ಲೋ ಒಂದು ಬಾವಿಯ ಆಳದಲ್ಲಿ ಸ್ವಲ್ಪ ನೀರಿರುವಂತ ಅಲ್ಲ ನಮ್ಮ ಅಹಂಕಾರ. ನಮ್ಮ ನಡೆ, ನುಡಿ, ಹಾವ, ಭಾವ, ನಮ್ಮ ಧಾರ್ಮಿಕ ವರ್ತನೆಗಳು, ಲೌಕಿಕ ವರ್ತನೆಗಳು, ಪ್ರತಿಯೊಬ್ಬರಲ್ಲಿಯೂ ಕೂಡ, ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ತುಂಬಿ ತುಳುಕ್ತಾ ಇರ್ತದೆ ನಮ್ಮ ಅಹಂಕಾರ. ಅದು ನಮಗೆ ಆತ್ಮನ ಅಂತರ್ಯಾಮಿಯ ಉಪಾಸನೆಯಿಂದ ಹೋಗ್ಬೇಕಾಗಿದೆ. ಯಥಾ ದಾರುಮಯೀಂ ಯೋಷಾಂ ನರಸ್ಥಿರ ಸಮಾಹಿತ ಇಂಗಯತ್ಯಂಗಭಂಗಾನಿ ತಥಾ ರಾಜನ್ಯಮಾಃ ಪ್ರಜಾಃ ಅಂತ. ಒಂದು ಕಟ್ಟಿಗೆ ಗೊಂಬೆಯನ್ನ ಒಳಗೆ ಕೂತ ಒಬ್ಬ ಕಲಾವಿದ, ಪರದೆಯ ಹಿಂದೆ ಇರುವ ಒಬ್ಬ ಕಲಾವಿದ ಹೇಗೆ ಆಡಿಸ್ತಾನೋ ತಥಾ ರಾಜನ್ಯಮಾಃ ಪ್ರಜಾಃ, ಹಾಗೆ ಈ ಎಲ್ಲಾ ಪ್ರಜೆಗಳನ್ನು ಕೂಡ ಭಗವಂತ ಆಡಿಸ್ತಾನೆ ಅಂತ ದ್ರೌಪದಿ ಧರ್ಮರಾಜನ ಹೇಳುವ ಮಾತು ಮಹಾಭಾರತದೊಂದು. ಹೀಗೆ ನಾವು ತಿಳ್ಕೊಂಡು ನಮ್ಮ ಅಹಂಕಾರವನ್ನು, ಕಾಮಕ್ರೋಧಾದಿ ದೋಷಗಳನ್ನು ಪರಿಹಾರ ಮಾಡ್ಕೋಬೇಕು. ಮುಖ್ಯವಾಗಿ ಅದು ಕೃಷ್ಣನ ಅನುಗ್ರಹದಿಂದ, ಪರಶುರಾಮನ ಅನುಗ್ರಹದಿಂದ ಇವೆಲ್ಲ ಆಗಬೇಕು. ನೀನು ಅಂತರ್ಯಾಮಿಯಾಗಿದ್ದು ಒಳಗೆ ಮಾಡ್ತಿರೋದ್ರಿಂದ ಇದೆಲ್ಲ ನಡೆದಿದೆ. ನಿನ್ನ ಒಲುಮೆಯಿಂದ ಇದೆಲ್ಲವೂ ನಡೆದಿದೆ. ನನ್ನ ಪುಣ್ಯದಿಂದ, ನನ್ನ ಸೌಭಾಗ್ಯದಿಂದ, ನನ್ನ ಹೆಗ್ಗಳಿಕೆಯಿಂದ ಇದೆಲ್ಲ ನಡೆಯೋದು ಸಾಧ್ಯ ಏನು ಅನ್ನುವಂಥ ಒಂದು ವಿನಮ್ರತೆ ನಮಗೆ ಬರಬೇಕಾಗಿದೆ. ಅದಕ್ಕಾಗಿ ಆತ್ಮದ ಉಪಾಸನೆ, ಅಂತರ್ಯಾಮಿಯ ಉಪಾಸನೆ, ಆತ್ಮನಿಗೆ ಸಮರ್ಪಣೆ ಮತ್ತು ಅಂತರ್ಯಾಮಿಗೆ ಅದು ಸಮರ್ಪಣೆ. ನಮಗೀಗಾಗಬೇಕಾಗಿರೋ ಫಲವನ್ನು ಗಮನಿಸಿ ನಾವು ಸಾಧನೆಯನ್ನು ಮಾಡೋಣ. ಅದು ಬಿಂಬೋಪಾಸನವೋ ಅಥವಾ ಬಿಂಬ ಸಮರ್ಪಣೆ ಆಗಿರಲಿ ಬಿಡಲಿ, ನನ್ನ ದೃಷ್ಟಿಕೋನ ಹೀಗೆ. ಮುಂದೆ ನಾವು ನಮಗೆ ಯೋಗ್ಯವಾದ ಉಪಾಸನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಗುರು ತಿಳಿಸುವವನಿದ್ದಾನೆ. ಆ ಹಂತಕ್ಕೆ ನಾವೀಗ ಇನ್ನೂ ಏರಿಲ್ಲ, ಏರ್ಬೇಕಾಗಿದೆ ಮುಂದೆ ಅನ್ನೋದನ್ನ ಈ ಭಾಗವತ್ ಸಾರೋದ್ಧಾರದಲ್ಲಿ ಇಷ್ಟು ಹೇಳ್ತೇನೆ. ಮುಂದೆ ಬ್ರಹ್ಮಸೂತ್ರ ಭಾಷ್ಯ, ಪಾಠ ಇತ್ಯಾದಿಗಳಲ್ಲಿ ಹೆಚ್ಚಿನ ವಿಷಯವನ್ನು ಹೇಳುವಂಥ ಪ್ರಯತ್ನ ಮಾಡ್ತೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.